ಸಿಲಿಕಾನ್ ಸಿಟಿಯಲ್ಲಿ ಸಿಲಿಂಡರ್ನೂ ಬಿಡ್ತಾ ಇಲ್ಲ ಕಳ್ಳರು. ಹಾಡ ಹಗಲೇ ರಾಜಾರೋಷವಾಗಿ ಸಿಲಿಂಡರ್ ಕಳ್ಳತನ ಆಗಿದೆ. ಬೇಗೂರಿನ ಎಇಸಿಎಸ್ ಲೇಔಟ್ನಲ್ಲಿ ಈ ಘಟನೆ ಆಗಿದೆ. ಯಾರ ಭಯವೂ ಇಲ್ಲ, ರಾಜಾರೋಷವಾಗಿ ಸಿಲಿಂಡರ್ ಕಳ್ಳತನ ಮಾಡಿದ್ದಾರೆ. ಮನೆಯ ಪಾರ್ಕಿಂಗ್ನಲ್ಲಿ 2 ಸಿಲಿಂಡರ್ಗಳಿವೆ. ಆ ಸಿಲಿಂಡರ್ ಅನ್ನ ಕಳ್ಳರು ಕಳ್ಳತನ ಮಾಡಿದ್ದಾರೆ. ಇಬ್ಬರು ಕಳ್ಳರ ಕೈಚಳಕದ ದೃಶ್ಯ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಎಕ್ಸ್ನಲ್ಲಿ ಟ್ಯಾಗ್ ಮಾಡಿ ಪೊಲೀಸರಿಗೆ ಮಾಲೀಕರು ದೂರು ಕೊಟ್ಟಿದ್ದಾರೆ. ನೋಡಿ, ಎಂತೆಂಥದ್ದೋ ಕಳ್ಳತನ ಮಾಡೋದು ನೋಡಿದ್ದೀವಿ. ಸಿಲಿಂಡರ್ಗೂ ಕಣ್ಣು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಏನು ಮಾಡೋದು ಈಗ? ಸಿಲಿಂಡರ್ ಬೆಲೆ ದಿನನಿತ್ಯ ಏರಿಕೆ ಆಗ್ತಾ ಇದೆ. ಬೆಲೆ ಏರಿಕೆ ಅಂತ ಒಂದು ಕಡೆಯಿಂದ ಪ್ರತಿಭಟನೆ ಆಗ್ತಾ ಇದೆ. ಏನೋ ಹಂಗೋ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸಿಲಿಂಡರ್ ತರಿಸ್ಕೊಂಡ್ರೆ ಈ ಕಳ್ಳರು ಬಿಡ್ತಾ ಇಲ್ಲ. ಮನೆ ಒಳಗಡೆ ಇಡೋಣ ಸಿಲಿಂಡರ್ ಅಂತ ಹೇಳಿದ್ರೆ ಭಯ, ಎಲ್ಲಿ ಬ್ಲಾಸ್ಟ್ ಆಗ್ಬಿಡುತ್ತೋ ಏನು ಕತೆ ಅಂತ. ಅದಕ್ಕೆ ಸೇಫ್ಟಿಗೆ ಅಂತ ಮನೆ ಹೊರಗಡೆ ಇಟ್ಟಿರ್ತೀವಿ. ಅದಕ್ಕೂ ಶಿವಕುಮಾರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಶಿವಕುಮಾರ್, ಇಲ್ಲಿವರೆಗೆ ಚಿನ್ನ ಕದಿಯೋದು ನೋಡಿದ್ದೀವಿ, ವೆಹಿಕಲ್ಸ್ ಕದಿಯೋದು ನೋಡಿದ್ದೀವಿ, ಸಿಲಿಂಡರ್ನು ಬಿಡ್ತಾ ಇಲ್ವಲ್ಲ ಅಂತ. ವಾಸು, ಬೇಗೂರಿನ ಎಸಿಎಸ್ ಲೇಔಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಆರೋಪಿಗಳು ಹಾಡ ಆಗ್ಲೇ ಬಂದು 2 ವೀಲರ್ ನಲ್ಲಿ ಬಂದು ಓರ್ವ ಆರೋಪಿ ಯಾರಾದ್ರೂ ಇದಾರ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾರೆ. ಮತ್ತೋರ್ವ ಆರೋಪಿ ಸೈಲೆಂಟ್ ಆಗಿ ಹೋಗಿ ಸಿಲಿಂಡರ್ ನ ಬಿಚ್ಕೊಂಡು ಬರುವಂತದ್ದು, ಮನೆಯ ಪಾರ್ಕಿಂಗ್ ಗಳಲ್ಲಿ ಅಳವಡಿಸಿರುವಂತಹ ಸಿಲಿಂಡರ್ ಗಳನ್ನ ಆರೋಪಿಗಳು ಕದ್ದೊಯ್ದಿರುವಂತದ್ದು. ಅಂದ್ರೆ ಇದೇ ರೀತಿಯಾದಂತಹ ಘಟನೆಗಳು ಪದೇ ಆಗ್ತಿದೆ. ಅದು ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ತಿಲ್ಲ ಅಂತ ಹೇಳಿ ಮನೆ ಮಾಲೀಕರು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ರಿಗೆ ಎಕ್ಸ್ ನಲ್ಲಿ ಟ್ಯಾಗ್ ಮಾಡಿ ದೂರನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಆರೋಪಿಗಳು ಮೊದಲಿಗೆ ಬಂದು ಅಬ್ಸರ್ವ್ ಅನ್ನ ಮಾಡ್ತಾರೆ. ಬೇರೆ ಸಿಸಿಟಿವಿ ಫುಟೇಜ್ ಗಳನ್ನ ಗಮನಿಸಿದಾಗ ಗೊತ್ತಾಗುವಂತದ್ದು ಆರೋಪಿಗಳ ಕೃತ್ಯ. ಆರೋಪಿಗಳು ಮೊದಲಿಗೆ ಬೈಕ್ ನಲ್ಲಿ ಬಂದು ಏರಿಯಾನ ವಾಚ್ ಮಾಡ್ತಾರೆ. 3-4 ಮನೆಗಳಿರುವಂತಹ ಅಪಾರ್ಟ್ಮೆಂಟ್ ಗಳು ಆರೋಪಿಗಳು ಟಾರ್ಗೆಟ್ ಮಾಡುವಂತದ್ದು. ಅಂದ್ರೆ ಮನೆ ಮಾಲೀಕರು ಮನೆಯನ್ನ ಲಾಕ್ ಮಾಡ್ಕೊಂಡು ಹೋಗಿರ್ತಾರೆ. ಆದ್ರೆ ಒಂದೇ ಅಪಾರ್ಟ್ಮೆಂಟ್ ನಲ್ಲಿ 3-4 ಮನೆಗಳಿರೋದ್ರ ಹಿನ್ನೆಲೆಯಲ್ಲಿ ಗೇಟ್ ಅನ್ನ ಓಪನ್ ಮಾಡಿ ಹೋಗಿರ್ತಾರೆ. ಮನೆಯ ಡೋರ್ ಲಾಕ್ ಆಗಿರುವಂತಹ ಅಪಾರ್ಟ್ಮೆಂಟ್ ಜೊತೆಗೆ ಗೇಟ್ ಓಪನ್ ಇರುವಂತಹ ಅಪಾರ್ಟ್ಮೆಂಟ್ ಗಳನ್ನ ಆರೋಪಿಗಳು ಟಾರ್ಗೆಟ್ ಮಾಡುವಂತದ್ದು. ಅಪಾರ್ಟ್ಮೆಂಟ್ ನಲ್ಲಿ ಯಾರು ವಾಸ ಇಲ್ಲ ಅನ್ನೋದನ್ನ ಆರೋಪಿಗಳು ಕನ್ಫರ್ಮ್ ಮಾಡ್ಕೊಂಡು ಡೇ ಟೈಮ್ ನಲ್ಲಿ ಬಂದು ಕಳ್ತನವನ್ನ ಮಾಡ್ತಿರುವಂತದ್ದು. ಇಬ್ಬರು ಆರೋಪಿಗಳ ಪೈಕಿ ಓರ್ವ ಸಿಲಿಂಡರ್ ನ ಕದಿಯುವಂತ ಕೆಲಸವನ್ನ ಮಾಡೋರು, ಇನ್ನೊಬ್ಬ ಬೈಕ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ರೆಡಿ ಇರ್ತಾನೆ. ಯಾವಾಗ ಸಿಲಿಂಡರ್ ನ ಕದ್ಕೊಂಡ್ ಬರ್ತಾರೆ ಆಗ ಇಬ್ರು ಬೈಕ್ ನಲ್ಲಿ ಎಸ್ಕೇಪ್ ಆಗುವಂತದ್ದು. ಆರೋಪಿಗಳ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಸದ್ಯ ಸಿಸಿಟಿವಿ ಫುಟೇಜ್ ಆಧಾರದಲ್ಲಿ ಕಮಿಷನರ್ಗೆ ಎಕ್ಸ್ ನಲ್ಲಿ ಟ್ಯಾಗ್ ಅನ್ನ ಮಾಡಿರುವಂತದ್ದು. ಮನೆ ಮಾಲೀಕರು ನೇರವಾಗಿ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡಬಹುದಿತ್ತು. ಆದ್ರೆ ಪದೇ ಈ ರೀತಿಯಾದಂತಹ ಕೃತ್ಯಗಳಾದ್ರೂ ಕೂಡ ಸ್ಥಳೀಯ ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಳ್ತಿಲ್ಲ ಅಂತ ಹೇಳಿ ಮನೆ ಮಾಲೀಕರು ಆರೋಪವನ್ನ ಮಾಡಿ ಸದ್ಯ ಕಮಿಷನರ್ಗೆ ನೇರವಾಗಿ ಎಕ್ಸ್ ನಲ್ಲಿ ದೂರನ್ನ ಕೊಟ್ಟಿರುವಂತದ್ದು. ವಾಸು, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.